ಅದು ಮಧ್ಯ ಕರ್ನಾಟಕದ ಪ್ರತಿಷ್ಠಿತ ಖಾಸಗಿ ವಿಶ್ವವಿದ್ಯಾಲಯ. ಆ ಖಾಸಗಿ ವಿಶ್ವವಿದ್ಯಾಲಯದಲ್ಲಿ ಇದೇ ಮೊದಲ ಬಾರಿಗೆ ಘಟಿಕೋತ್ಸವ ಹಮ್ಮಿಕೊಂಡಿದ್ದು, ನೂರಾರು ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಲು ಕಾತುರದಿಂದ ಕಾಯುತ್ತಿದ್ದಾರೆ. ಹಾಗಿದ್ರೆ ಯಾವುದು ಆ ವಿಶ್ವವಿದ್ಯಾಲಯ ಅಂತೀರಾ? ಇಲ್ಲಿದೆ ನೋಡಿ. ದಾವಣಗೆರೆ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಘಟಿಕೋತ್ಸವ. ಘಟಿಕೋತ್ಸವದಲ್ಲಿ ಪದವಿ ಸ್ವೀಕರಿಸಲಿದ್ದಾರೆ 318 ವಿದ್ಯಾರ್ಥಿಗಳು. ಘಟಿಕೋತ್ಸವಕ್ಕೆ ಸಜ್ಜಾದ ಜಿಎಂ ವಿಶ್ವವಿದ್ಯಾಲಯ. ದಾವಣಗೆರೆ ಜಿಲ್ಲೆಯ ಪ್ರತಿಷ್ಠಿತ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಜನವರಿ 11ರಂದು ಪ್ರಥಮ ವರ್ಷದ ಘಟಿಕೋತ್ಸವ ಹಮ್ಮಿಕೊಂಡಿದ್ದು, ವಿಶ್ವವಿದ್ಯಾಲಯದ ಎಂಬಿಎ, ಎಂಸಿಎ, ಎಂಕಾಂ ವಿಭಾಗದ 318 ವಿದ್ಯಾರ್ಥಿಗಳು ಪದವಿ ಪಡೆಯಲು ಸಜ್ಜಾಗಿದ್ದಾರೆ. ಎಂಬಿಎ ವಿಭಾಗದಿಂದ 263 ಜನ ವಿದ್ಯಾರ್ಥಿಗಳು, ಎಂಸಿಎ ವಿಭಾಗದ 44 ವಿದ್ಯಾರ್ಥಿಗಳು ಹಾಗೂ ಎಂಕಾಂ ವಿಭಾಗದ 11 ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಲಿದ್ದಾರೆ. ಜಿಎಂ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿರುವ ಜಿಎಂ ಹಾಲಮ್ಮ ಸಭಾಂಗಣದಲ್ಲಿ ಘಟಿಕೋತ್ಸವ ಸಮಾರಂಭ ಹಮ್ಮಿಕೊಂಡಿದ್ದು, ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಹಾಗೂ ಇಸ್ರೋ ಉಪಗ್ರಹ ಕೇಂದ್ರದ ಮಾಜಿ ನಿರ್ದೇಶಕ ಡಾಕ್ಟರ್ ಮೈಲ್ಸ್ವಾಮಿ ಅಣ್ಣಾದೊರೈ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕೇಂದ್ರದ ಮಾಜಿ ಸಚಿವ ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಚಿನ್ನದ ಪದಕ ಪ್ರದಾನ ಮಾಡಲಿದ್ದಾರೆ. is organizing its first convocation ceremony on Sunday, 11th January 2026. Its time is at 10:30 a.m. and is organized at GM Halamma Auditorium, GM University campus. It is an historic occasion, sir, for us. First time I think GM group of institutions are there since 2001. And earlier it was only a college, now we are a university, and the first time we are awarding degrees. For this convocation, we have requested Dr. Myleswamy Annadurai to be the chief guest. Probably you know that Myleswamy Annadurai is known as Moon Man of India, and he was responsible for Chandrayaan-1. He is so famous, and he has agreed to come and deliver the convocation address. And for the best outgoing students, we have instituted both gold medals as well as silver medal. Gold medal means real gold medal, 10-gram gold medal we are really awarding. And our GM Siddeshwar will be awarding the gold medals for the best outgoing students. And GM Lingaraju, our Chancellor, will be presiding over, and also he will be conferring degrees on the outgoing graduates. ಜಿಎಂ ವಿಶ್ವವಿದ್ಯಾಲಯದ ಕುಲಾಧಿಪತಿ ಜಿಎಂ ಲಿಂಗರಾಜು ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಲಿದ್ದು, ಕುಲಪತಿ ಡಾಕ್ಟರ್ ಎಸ್ಆರ್ ಶಂಕಪಾಲ್, ಸಹ ಕುಲಪತಿ ಡಾಕ್ಟರ್ ಎಚ್ಡಿ ಮಹೇಶಪ್ಪ, ಕುಲಸಚಿವ ಡಾಕ್ಟರ್ ಸುನೀಲ್ ಕುಮಾರ್ ಬಿಎಸ್, ಮೌಲ್ಯಮಾಪನದ ಉಪಕುಲಸಚಿವರು, ವಿವಿಧ ವಿಭಾಗದ ಡೀನ್ಗಳು, ನಿರ್ದೇಶಕರು, ಹಿರಿಯ ಅಧ್ಯಾಪಕರು ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎಂಬಿಎ ವಿಭಾಗದ ಸಂಕೇತ್ ಹಾಗೂ ಎಂಸಿಎ ವಿಭಾಗದಿಂದ ಸ್ವಾತಿ ಮುತ್ತು ಚಿನ್ನದ ಪದಕ ಬಾಚಿಕೊಳ್ಳಲಿದ್ದಾರೆ. ಜಿಎಂ ವಿಶ್ವವಿದ್ಯಾಲಯದ ಮೊದಲ ಪದವಿ ಬ್ಯಾಚ್ನಲ್ಲಿ ಎಂಬಿಎ ವಿಭಾಗದಿಂದ 192 ವಿದ್ಯಾರ್ಥಿಗಳಿಗೆ, ಎಂಸಿಎ ವಿಭಾಗದಿಂದ 35 ವಿದ್ಯಾರ್ಥಿಗಳು ಹಾಗೂ ಎಂಕಾಂ ವಿಭಾಗದಿಂದ 5 ಜನ ವಿದ್ಯಾರ್ಥಿಗಳಿಗೆ ಕೆಲಸ ಸಿಕ್ಕಿದ್ದು, ಪ್ರಸ್ತುತ ಜಿಎಂ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಭಾಗಗಳಲ್ಲಿ 8,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಎಂಕಾಮಲ್ಲಿ 11 ಜನ ಇದ್ದಾರೆ ಸರ್. ಒಂದು ರೂಲ್ ಮಾಡ್ಕೊಂಡಿದ್ದೀವಿ ಗೋಲ್ಡ್ ಮೆಡಲ್ ಕೊಡೋದಕ್ಕೆ. ಇವಾಗ ನಂದು ಇಂಟೇಕ್ 30 ಅಂತಿದ್ರೆ ಅಟ್ಲೀಸ್ಟ್ 15 ಸ್ಟೂಡೆಂಟ್ಸ್ ಆ ಕೋರ್ಸಲ್ಲಿ ಇರಬೇಕು. ಯಾಕಂದರೆ ಕೆಲವು ಟೈಮಲ್ಲಿ ಏನಾಗ್ತಿದೆ ಅಂದರೆ 5 ಸ್ಟೂಡೆಂಟ್ 6 ಸ್ಟೂಡೆಂಟ್ಸ್ ಒಂದು
ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಲ್ಲಿ ನಿಮ್ಗೆ ಗೊತ್ತಿರೋಂಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಡಿಮೆ ಇರ್ತಾರೆ. 5 ಸ್ಟೂಡೆಂಟ್ಸ್ ಇದ್ದಾಗ ಅದರಲ್ಲಿ ಒಬ್ಬ ಗೋಲ್ಡ್ ಮೆಡಲ್ ಕೊಟ್ಟರೆ ಪ್ರಾಬಬಲಿ ಇದು ಕ್ವಾಲಿಟಿ ಸರಿ ಹೋಗೋದು. ಅದಕ್ಕೆ ಒಂದು ಮಿನಿಮಮ್ ನಂಬರ್ ಅದ್ರ 50% ಸ್ಟೂಡೆಂಟ್ಸ್ ಇದ್ದರೆ ಅದರಲ್ಲಿ ಬೆಸ್ಟ್ ಇದ್ದರೆ ಗೋಲ್ಡ್ ಮೆಡಲ್ ಕೊಡೋದು. ನಮ್ಮ ಇಂಟೇಕ್ 60 ಇದೊಂದು MCOMದು ಫಸ್ಟ್ ಬ್ಯಾಚಲ್ಲಿ 11 ಜನ ಸೇರಿಕೊಂಡಿದ್ದಾರೆ. ಅದರಲ್ಲಿ ಗೋಲ್ಡ್ ಮೆಡಲ್ ಕೊಡೋದ್ರಲ್ಲಿ ನಾವು ಅರ್ಥ ಇಲ್ಲ ಅಂತ ನಮ್ಮ ಒಂದು ಭಾವನೆ ಇಷ್ಟು. ಅದಕ್ಕೆ ಟಾಪಲ್ಲಿರೋರಿಗೆ ನಾವೊಂದು ಬೇರೆ ಥರ ಮೆಡಲ್ ಕೊಡ್ತೇವೆ ಹೊರತು ಗೋಲ್ಡ್ ಮೆಡಲ್ ಕೊಡ್ತೇವೆ. ಗೋಲ್ಡ್ ಮೆಡಲ್ ಕೊಡಬೇಕಾದ್ರೆ ಮಿನಿಮಮ್ ಸಮ್ ನಂಬರ್ ಇರಬೇಕು. ಒಟ್ಟಿನಲ್ಲಿ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ವರ್ಷದ ಘಟಿಕೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆದಿದ್ದು, ಚಿನ್ನದ ಪದಕ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಜೊತೆಗೆ ಪದವಿ ಪಡೆಯುತ್ತಿರುವ 318 ಜನ ವಿದ್ಯಾರ್ಥಿಗಳಿಗೆ ಜಿಎಂ ವಿಶ್ವವಿದ್ಯಾಲಯದ ಕುಲಪತಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ.